ಸರ್ ನಾನು ಬಂದು 22 ವರ್ಷ ಆಯಿತು ಸರ್. 22 ವರ್ಷದಿಂದ 2003 ಬಂದಿದ್ದು ನಾನು ಡಿಪಾರ್ಟ್ಮೆಂಟ್ಗೆ. ಅವಾಗಿಂದನೂ ಓಡಿಸ್ತಾ ಇದ್ದೀವಿ. ಆದರೆ ಇವತ್ತಿನ ಥರ ಕಷ್ಟ ಯಾವತ್ತೂ ಬಂದಿಲ್ಲ. ಏನು 90 ರೂಪಾಯಿ ಲೀಟ್ರ್ ಗ್ಯಾಸ್ ಅಂದರೆ ಎಲ್ಲಿಂದ ಹಾಕ್ಸದ ಸರ್? 90 ರೂಪಾಯಿ ಜನಕ್ಕೆ 10 ರೂಪಾಯಿ ಕೇಳಿದ್ರೆ ಏನಕ್ಕೆ 10 ರೂಪಾಯಿ ಜಾಸ್ತಿ ಅಂತಾರೆ. 10 ರೂಪಾಯಿ ಜಾಸ್ತಿ ಕೇಳಿ ದುಡ್ಡು ಏನಕ್ಕಪ್ಪ 10 ರೂಪಾಯಿ ಇಲ್ಲಿಂದ 10 ರೂಪಾಯಿ ಜಾಸ್ತಿ ಕೇಳ್ತಾ ಇದೆ ಅಂತಾರೆ. ಲೂಟಿ ಹೊಡಿತಾನೆ ಅವರೇ. ನಮ್ಮ ಆಟೋದವ್ರ ಮೇಲೆ ಎಲ್ಲರಿಗೂ ಕಣ್ಣು. ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಹಂಗೆ ಅಂತಾರೆ ಜನ. ಕೋವಿಡ್ ಟೈಮಲ್ಲಿ ಇನ್ನೂ ಇಷ್ಟು ಕಷ್ಟ ಬಂದಿರಲ್ಲ ಸರ್. ಕೋವಿಡ್ ಟೈಮಲ್ಲಿ ಇನ್ನೂ ಕಡಿಮೆನೇ ಆಗೋಗಿತ್ತು ಗ್ಯಾಸು. ಆವಾಗ ಕಡಿಮೆನೇ ಇತ್ತು. ಅವಾಗೇನು ಇಷ್ಟು ಕಷ್ಟ ಇರಲಿಲ್ಲ. ಇವಾಗಲೇ ಇಷ್ಟು ಕಷ್ಟ ಸರ್. ಇವಾಗ ಸಂಪಾದನೆ ಎಲ್ಲಿ ನಡೀತೈತೆ? ಸಂಪಾದನೆ ಇಲ್ವಲ್ಲ. ಎಲ್ಲರಿಗೂ ಎಕ್ಸಾಮ್ ಟೈಮು, ಸ್ಕೂಲ್ ಟೈಮು, ಎಕ್ಸಾಮು. ಯಾರು ಬರ್ತಾರೆ ಆಚೆ? ಪಬ್ಲಿಕ್ಕೇ ಇಲ್ವಲ್ಲ ಆಚೆ. ಪಬ್ಲಿಕ್ ಬಂದರೆ ತಾನೇ ನಮಗೂ ಬಾಡಿಗೆ. ಪಬ್ಲಿಕ್ಕೇ ಇಲ್ವಲ್ಲ. ಪಬ್ಲಿಕ್ಗೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಏನಕ್ಕೆ ಅಂತಾರೆ. ಎಲ್ಲಿಂದ ತರೋದು ಸರ್ ದುಡ್ಡು? ರಿಯಾಕ್ಷನ್ ಹೆಂಗಿರುತ್ತೆ? ಇವಾಗ 90 ರೂಪಾಯಿ ಗ್ಯಾಸ್ ಅಂದರೆ ಏನಪ್ಪ ಗ್ಯಾಸ್ ರೇಟ್ ಆಯಿತು ಅಂತ ನಮ್ಮ ಮೇಲೆ ಆಗ್ತಿರಲ್ಲಪ್ಪ, ನೀವು ನೋಡ್ಕೊಳ್ಳಿ ಅಂತಾರೆ ಪಬ್ಲಿಕ್. ಅದೇ ಹೋಟ್ಲಲ್ಲಿ ಒಂದು ಮಸಾಲೆ ದೋಸೆ ತಿನ್ಬಿಟ್ಟು 80 ರೂಪಾಯಿ ಬಿಲ್ ಕೊಟ್ಬಿಟ್ಟೈತಾರೆ. ಆಟೋದವ್ರು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಏನಕ್ಕೆ ಅಂತಾರಪ್ಪ. ಹಿಂಗಾಗೈತೆ. ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಈ ರಾಜಕಾರಣಿಗಳೇ ಸರಿಗಿಲ್ಲ ಸರ್, ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ಫಸ್ಟು ಮೇಲ್ಗಡೆಯವ್ರು ಚೆನ್ನಾಗಿರೋ ಕೆಳಗಡೆಯವ್ರು ಸರಿ ಬರ್ತಾರೆ. ಮೇಲ್ಗಡೆಯವರೇ ಸರಿಗಿಲ್ಲ ಅಂದರೆ ಕೆಳಗಡೆಯವ್ರು ಎಲ್ಲಿ ಬರ್ತಾರೆ ಸರ್? ಸರ್ ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ತುಂಬ ಜಾಸ್ತಿ ರೇಟ್ ಮಾಡಿದ್ದಾರೆ. ಇದ್ರ ಮಧ್ಯೆ ಹೋಟ್ಲುಗಳಲ್ಲೆಲ್ಲ ಊಟ ರೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮ ಆಟೋಗೆ ಜನ ಹತ್ತಿದ್ರೆ 10 ರೂಪಾಯಿ ಕೊಡೋಕ್ಕೆ ಮುಂದೆ ನೋಡ್ತಾರೆ ನಮ್ಮ ಆಟೋಗೆ. ಇದ್ರ ಮಧ್ಯೆ ಬಸ್ ಫ್ರೀ. ಎಲ್ಲ ಲಾಸ್ ಆಗ್ತಿದೆ ಸರ್. ಆಟೋ ಡ್ರೈವರ್ಗೆ ಮಾತ್ರ ಫುಲ್ಲು ಲಾಸಲ್ಲಿ ನಡೀತಾ ಇದೆ. ಆಟೋ ಡ್ರೈವರ್ಗೆ ಯಾರೂ ಕೇಳೋರಿಲ್ವಾ? ಸರ್ಕಾರ ಕೇಳಲ್ವ ಆಟೋ ಡ್ರೈವರ್ಗೆ? ಇನ್ಯಾರು ಸರ್ ಕೇಳೋದು? ನಮ್ಮ ಆಟೋ ಡ್ರೈವರ್ಗೆ ಯಾರು ಕೇಳೋರು ಅವ್ರು ಹೇಳಿ ಸರ್? ಏನೇ ಹೊಡ್ತಾ ಬಿದ್ದರೂ ಆಟೋ ಡ್ರೈವರ್ಗೆ ಫಸ್ಟ್ ಹೊಡ್ತಾ ಬೀಳ್ತಾ ಇರೋದು. ಯಾವ ಸರ್ಕಾರದವರು ಅಷ್ಟೇ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾವ ಸರ್ಕಾರದವರು ಆಟೋ ಡ್ರೈವರ್ಗೊಂದು ಅನುಕೂಲ ಮಾಡಿಲ್ಲ ಸರ್. ಈಗ 90 ರೂಪಾಯಿ ಆಗಿದೆ ಗ್ಯಾಸ್ ರೈಟು. 50 ರೂಪಾಯಿ ಇದ್ದಿದ್ದು ಗ್ಯಾಸ್ ರೈಟು. 50 ರೂಪಾಯಿ ಇತ್ತು. ಈಗ ಯಾರು ಸರ್ ಕೇಳೋರು? ಈಗ ಇದೆಲ್ಲ ನೋಡ್ತಾ ಇದ್ರೆ ಪ್ರತಿಭಟನೆ ಮಾಡಬೇಕು ಆಟೋ ಡ್ರೈವರ್. ಆ ಪರಿಸ್ಥಿತಿಗೆ ಬಂದಿದೆ. ಕಸ್ಟಮರ್ಗಳು 10 ರೂಪಾಯಿ ಜಾಸ್ತಿ ಕೊಡಲ್ಲ ಸರ್. ಏನೈತೆ ಅದೇ ರೇಟ್ ಕೊಡೋದು. 10 ರೂಪಾಯಿ ರೇಟ್ ಜಾಸ್ತಿ ಕೊಡಲ್ಲ. ಯಾರೂ ಕೊಡಲ್ಲ. 10 ರೂಪಾಯಿ ರೇಟ್ ಕೊಡೋದೇ ಇಲ್ಲ. ಹೋಟ್ಲಿಗೆ ಹೋಗ್ತೀರಾ 100 ರೂಪಾಯಿ ಆಗಲಿ ಬಿಲ್ಲು ಕೊಡ್ತಾರೆ. ಆಟೋ ಡ್ರೈವರ್ಗೆ 10 ರೂಪಾಯಿ ಜಾಸ್ತಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಪ್ಪ ಕೊಡಬೇಕು? ಸರ್ಕಾರಕ್ಕೆ ಕೇಳಪ್ಪ, ಅವ್ರು ಕೇಳು ಇವ್ರು ಕೇಳು ಅಂತಾರೆ. ಯಾರಿಗೆ ಸರ್ ಕೇಳೋದ ನಾವು? 1 ಲೀಟ್ರು 50 ರೂಪಾಯಿ ಇದ್ದಾಗಲೂ ಮಿನಿಮಮ್ 30 ರೂಪಾಯಿನೇ. ಈಗ 90 ರೂಪಾಯಿ ಆಗೈತೆ. ಹಂಗಾರು ಮಿನಿಮಮ್ಮು 30 ರೂಪಾಯಿನೇ. ಏನು ಸರ್ಕಾರಕ್ಕೆ ಏನು ಕಣ್ ಕಾಣಲ್ವ? ಇದು ಏನು ಆಟೋದವ್ರ ಮೇಲೆ ದೌರ್ಜನ್ಯ ಮಾಡೋದ? ಏನೂ ಗೊತ್ತಿಲ್ಲ ನಮಗೆ. ಈ ಸರ್ಕಾರ ಪರಿಹಾರ ಕೊಡಬೇಕು ಇದಕ್ಕೆ ಸರ್. ಏನಿಲ್ಲ, ಅವ್ರು ಮಿನಿಮಮ್ ಏನೈತೆ ಅದನ್ನೇ ಕೇಳ್ತಾರೆ. 10 ರೂಪಾಯಿ ಜಾಸ್ತಿ ಕೇಳಿದ್ರು ಕೊಡಲ್ಲ. ಏನು ಕೊಳ್ಳಿ ಅಂತ ಕೇಳ್ತಾರೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ನಾವೇನು ಮಾಡೋದ ಸರ್ ಅಂತಾರೆ. ಏನು ಹೇಳುವ? ಈಗ ಅವ್ರ ಹತ್ರ ಜಗಳ ಮಾಡಿದ್ರೆ, ಬಾರ್ಗಿಂಗ್ ಮಾಡಿದ್ರು ಅವ್ರು ಇಳ್ದೋಯ್ತಾರೆ. ಅವ್ರು ಇಳ್ದವ್ರು ನಮ್ಮ ಜೀವನನೇ ನಡೆಯಲ್ಲ. ನಾವೇನು ಮಾಡೋದು ಆಟೋದವ್ರಾಗ? ಸರ್ ಸಂಪಾದನೆ 600, 700, 800 ರೂಪಾಯಿ ಇರುತ್ತೆ. ದಿನಕ್ಕೆ 5 ಲೀಟ್ರ್ ಗ್ಯಾಸ್ ಬೇಕು. 500 ರೂಪಾಯಿ ಇಲ್ಲೇ ಹೋಯ್ತು. 200 ರೂಪಾಯಿ ತಗ ನಾವೇನು ಮಾಡವ? ತುಂಬ ಕಷ್ಟ ಆಗುತ್ತೆ ಸರ್. ಇಷ್ಟೊಂದಾದ್ರೆ ಗಾಡಿಗಳೆಲ್ಲ ನಿಲ್ಸ್ಕೋಬೇಕಾಗಿಲ್ಲ, ಗಾಡಿಗಳು ಮಾರಬೇಕಾಗುತ್ತೆ. ಈಗ ಜೀವನ ಮಾಡೋದು ಭಾರಿ ಕಷ್ಟ ಆಗಿದೆ ಸರ್. 30 ರೂಪಾಯಿ ಮಿನಿಮಮ್ ಹೇಳ್ತಾರೆ. 90 ರೂಪಾಯಿ ಲೀಟ್ರು ಗ್ಯಾಸು ಜಾಸ್ತಿ. 50 ರೂಪಾಯಿ ಮಾಡಿದ್ರೆ ಜನ ಅನುಕೂಲ ಆಗಿದೆ. ಮಿನಿಮಮ್ 50 ಮಾಡಿದ್ರೆ 30 ರೂಪಾಯಿ ಕೇಳಿ 10 ರೂಪಾಯಿ ಜಾಸ್ತಿ ಯಾರು ಕೊಡಲ್ಲ. ಈಗ ನೈಟ್ 90 ರೂಪಾಯಿ ನೋಡಿ ಗ್ಯಾಸು. 50 ರೂಪಾಯಿ ಗ್ಯಾಸ್ ಇದ್ದಿದ್ದು 40 ರೂಪಾಯಿ ಅಷ್ಟು. ಜನ ಹೆಂಗೆ ಜೀವನ ಮಾಡೋದು ಸರ್? ಒಂದು 600 ರೂಪಾಯಿ ಸಂಪಾದನೆ ಇರ್ತಿದೆ. ಒಂದು 5 ಲೀಟ್ರ್ ಗ್ಯಾಸ್ ಬೇಕು. 500 ರೂಪಾಯಿ ಅಲ್ಲೇ ಹೋದ್ರು 200, 300 ಮನೆಗೇನು ಕೊಡೋದು? ಇಲ್ಲ ಸರ್. ಎಲ್ಲ ಫ್ರೀ ಬಸ್ ಬಿಡಲ್ಲ. ಫ್ರೀ ಬಸ್ ಹತ್ಗೆ ಹೋಯ್ತಾರೆ. ಏನು ಮಾಡೋದು? ಇದಿಲ್ಲ, ಮಾಡ್ಬೇಕು ನಾವು. ಆಟೋ ಬಿಟ್ಟು ಜೀವನನೇ ಇಲ್ವಲ್ಲ.